Hello, Namaskara. Today we will discuss about the external gear pumps. ಇವತ್ತೇನು ಮಾಡೋಣ external gear pumps ಬಗ್ಗೆ ಏನು ಮಾಡೋಣ ಡಿಸ್ಕಷನ್ ಮಾಡೋಣ. In previous session we already discussed about the types of pumps. Before going to the external gear pump, we will study what is gear pumps. Yes. The gear pump is an mechanical device which converts mechanical energy into hydraulic energy. ಅಂದ್ರೆ ಏನು ದ ಗೇರ್ ಪಂಪ್ ಇಸ್ ಎ ಮೆಕ್ಯಾನಿಕಲ್ ಡಿವೈಸ್ ಏನು ಮಾಡುತ್ತೆ ಆ ಮೆಕ್ಯಾನಿಕಲ್ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಹೈಡ್ರಾಲಿಕ್ ಎನರ್ಜಿ. ಓಕೆ, ಮೆಕ್ಯಾನಿಕಲ್ ಎನರ್ಜಿನ ಏನು ಮಾಡುತ್ತೆ ಹೈಡ್ರಾಲಿಕ್ ಎನರ್ಜಿ ಆಗಿ ಏನು ಕನ್ವರ್ಟ್ ಮಾಡುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ, ಇಟ್ ಇಸ್ ಕಾಲ್ಡ್ ಎಸ್ ಅ ಪಂಪ್. ಓಕೆ, ದ ಗಿಯರ್ ಪಂಪ್ ಯೂಸಸ್ ದ ಮೆಷಿಂಗ್ ಆಫ್ ದ ಗಿಯರ್ಸ್ ಟು ಪಂಪ್ ದ ಫ್ಲೂಯಿಡ್. ಇಲ್ಲಿ ಏನು ಮಾಡುತ್ತೆ ಗಿಯರ್ ಪಂಪ್ ಗೇರ್ ಏನು ಮೆಶ್ ಆಗುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡುತ್ತೆ ಫ್ಲೂಯಿಡ್ ಅನ್ನು ಟ್ರಾನ್ಸ್ಫರ್ ಮಾಡುತ್ತೆ. ದ ಡಿಫ್ರೆಂಟ್ ಪಂಪ್ಸ್ ಆರ್ ವರ್ಕಿಂಗ್ ಅಂಡರ್ ಡಿಫ್ರೆಂಟ್ ಪ್ರಿನ್ಸಿಪಲ್. ಫಾರ್ ಎಕ್ಸಾಂಪಲ್ ಸೆಂಟ್ರಿಫ್ಯೂಗಲ್ ಪಂಪ್. ಸೆಂಟ್ರಿಫ್ಯೂಗಲ್ ಪಂಪಲ್ಲಿ ಏನಾಗುತ್ತೆ ದ ಸೆಂಟ್ರಿಫ್ಯೂಗಲ್ ಆಕ್ಷನ್ ವಿಲ್ ಟೇಕ್ ಪ್ಲೇಸ್. ಓಕೆ, ಇನ್ ಆರ್ಡರ್ ಟು ಟ್ರಾನ್ಸ್ಫರ್ ದ ಫ್ಲೂಯಿಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಸೆಂಟ್ರಿಫ್ಯೂಗಲ್ ಆಕ್ಷನ್ ಓವರ್ there. In piston pump we are going to use what? We are going to use reciprocating piston. Okay, because of the changing volume what will happens, the fluid will transfer from one place to another. Okay, ಅಲ್ಲಿ ಏನಾಗುತ್ತೆ ವಾಲ್ಯೂಮ್ ಚೇಂಜ್ ಆಗೋದ್ರಿಂದ ಏನಾಗುತ್ತೆ ಫ್ಲೂಯಿಡ್ ಏನಾಗುತ್ತೆ ಒಂದು ಜಾಗದಿಂದ ಮತ್ತೊಂದು ಕಡೆ ಏನಾಗುತ್ತೆ ಫ್ಲೋ ಆಗುತ್ತೆ. ಅದೇ ಥರ ಇಲ್ಲಿ ಗಿಯರ್ ಪಂಪಲ್ಲಿ ಏನಾಗುತ್ತೆ ವಿ ಆರ್ ಗೋಯಿಂಗ್ ಟು ಯೂಸ್ ಮೆಶಿಂಗ್ ಆಫ್ ದ ಗೇರ್. ಓಕೆ, ಇಲ್ಲೇನಾಗುತ್ತೆ ಗೇರ್ ಏನಾಗುತ್ತೆ ಮೆಶ್ ಆಗುತ್ತಲ್ಲ ಅದರಿಂದ ಏನಾಗುತ್ತೆ ಫ್ಲೂಯಿಡ್ ಅನ್ನ ಟ್ರಾನ್ಸ್ಫರ್ ಆಗೋ ಥರ ಮಾಡುತ್ತೆ. ಇದು ಯಾವ ಥರ ಅಂತ ನೋಡೋಣ. ವಿಲ್ ಸಿ ಲೇಟರ್ ಹೌ ಇಟ್ ಈಸ್. These pumps are particularly used to transfer viscous fluid. One thing you remember, we already discussed the selection of the pump. In that, one particular point was mentioned. What is that? That is a viscosity of the fluid. Okay, based on the viscosity fluid also we are going to select the pump. Okay, particularly in this gear pump where we are going to use, these gear pumps are used where the fluid is having highly viscous. That means we are not going to use this one is for water. ದ ಗೇರ್ ಪಂಪನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಫ್ಲೂಯಿಡ್ ಯಾವಾಗ ವಿಸ್ಕಸ್ ಇರುತ್ತೆ, ವಿಸ್ಕಾಸಿಟಿ ಆಫ್ ದ ಫ್ಲೂಯಿಡ್ ಹೆಚ್ಚಿರುತ್ತೆ, ಆವಾಗ ನಾವೇನು ಮಾಡ್ತೀವಿ ದ ಗೇರ್ ಪಂಪನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ಟೈಪ್ಸ್ ಆಫ್ ಗೇರ್ ಪಂಪ್ಸ್. ಇವಾಗ ಏನು ಮಾಡೋಣ ಟೈಪ್ಸ್ ಆಫ್ ಗೇರ್ ಪಂಪ್ಸನ್ನು ನೋಡೋಣ. ಫಸ್ಟ್ ಒನ್ ಇಸ್ ಎಕ್ಸ್ಟರ್ನಲ್ ಗೇರ್ ಪಂಪ್. ದ ಎಕ್ಸ್ಟರ್ನಲ್ ಗೇರ್ ಪಂಪ್ ಯೂಸಸ್ ಎಕ್ಸ್ಟರ್ನಲ್ ಗಿಯರ್ಸ್. That means what gears we are using? The gear which meshes externally. ಓಕೆ, ಎಕ್ಸ್ಟರ್ನಲ್ ಏನು ಮೆಶ್ ಆಗುತ್ತಲ್ಲ ಆ ಗೇರನ್ನು ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ದ ಗೇರ್ ಮೇ ಬಿ ಹೆಲಿಕಲ್ ಆರ್ ಸ್ಪರ್ ಗೇರ್. ಓಕೆ, ಸ್ಪರ್ ಗೇರ್ ಕೂಡ ಯೂಸ್ ಮಾಡ್ಬೋದು ಮತ್ತು ಹೆಲಿಕಲ್ ಗೇರ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಂಟರ್ನಲ್ ಗೇರ್ ಪಂಪ್. ಇಂಟರ್ನಲ್ ಗೇರ್ ಪಂಪ್ ಯು ಆರ್ ಗೋಯಿಂಗ್ ಟು ಯೂಸ್ ಇಂಟರ್ನಲ್ ಗೇರ್ಸ್. ಓಕೆ, ಇಂಟರ್ನಲ್ ಏನು ಗೇರ್ ಇರುತ್ತಲ್ಲ ಇಂಟರ್ನಲ್ ಗೇರ್ಸನ್ನು ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಅದ್ರ ಜೊತೆ ಒಂದು ಎಕ್ಸ್ಟರ್ನಲ್ ಗೇರ್ ಕೂಡ ಇರುತ್ತೆ. ದ ಕಾಂಪೋನೆಂಟ್ಸ್ ಆರ್ ಆಸ್ ಫಾಲೋಸ್. ಫಸ್ಟ್ ವಿ ವಿಲ್ ಸಿ ಹಿಯರ್ ಡ್ರೈವರ್ ಗೇರ್. ಡ್ರೈವರ್ ಗೇರ್ ಮೀನ್ಸ್ ವಾಟ್? there will be one shaft. Okay, the shaft is connected to the prime mover. Okay, prime mover means any motor, it may be any engine, it may be. The driver gear means what? The gear which is directly connected to the shaft which is connected to the prime mover. ಪ್ರೈಮ್ ಮೂವರ್ ಅಥವಾ ಇಂಜಿನ್ ಏನು ಕನೆಕ್ಟ್ ಮಾಡಿರ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಡ್ರೈವರ್ ಗೇರ್, ವಿಚ್ ಆ್ಯಕ್ಚುಲಿ ಪರ್ಫಾರ್ಮ್ಸ್ ದ ಡ್ರೈವಿಂಗ್ ಆ್ಯಕ್ಷನ್. ದೆನ್ ವಿ ಆರ್ ಹ್ಯಾವಿಂಗ್ another one is a driven gear or idler gear we can call it is. Next, and we are having casing. Okay, casing or housing we can call. Next, this driver gear which is in turns connected to the driven gear or idler gear. At last, it is enclosed in a casing. Casing ಅಂತ housing ಅಂತ ಕರಿತಿರಲ್ಲ ಅದರಲ್ಲಿ ಏನು ಮಾಡ್ತೀವಿ ಕೇಸಿಂಗ್ ಒಳಗಡೆ ಫಿಟ್ ಮಾಡಿರ್ತೀವಿ. Here, the actual power transferred from your driver gear to ಡ್ರಿವನ್ ಗೇರ್. ಇಲ್ಲಿ ಏನಾಗುತ್ತೆ ಪವರ್ ಟ್ರಾನ್ಸ್ಮಿಟ್ ಯಾವುದಕ್ಕೆ ಆಗುತ್ತೆ ಡ್ರೈವರ್ ಗೇರ್ ಟು ಏನಾಗುತ್ತೆ ಡ್ರಿವನ್ ಗೇರ್ ಏನಾಗುತ್ತೆ ಪವರ್ ಟ್ರಾನ್ಸ್ಮಿಟ್ ಆಗುತ್ತೆ. ದಟ್ ವಿಚ್ ಇಸ್ ಇನ್ಪುಟ್ ಪೋರ್ಟ್ ಓವರ್ ಹಿಯರ್ ವಿಚ್ ಇಸ್ ಕನೆಕ್ಟೆಡ್ ಟು ದ ರಿಸರ್ವಾಯರ್. ಇಲ್ಲಿ ಇದು ಇನ್ಪುಟ್ ಪೋರ್ಟ್ ಇರುತ್ತೆ, ಇದು ಇನ್ಪುಟ್ ಪೋರ್ಟ್ ಅಂಡ್ ಇದನ್ನ ಯಾವ್ದು ಕನೆಕ್ಟ್ ಮಾಡಿರ್ತೀವಿ ಇದನ್ನ ರಿಸರ್ವಾಯರ್ ಕನೆಕ್ಟ್ ಮಾಡಿರ್ತೀವಿ ಅಂಡ್ ಇಟ್ ಈಸ್ ಅ ಔಟ್ಪುಟ್ ಇಯರ್. ಓಕೆ, ಇದನ್ನ ಏನು ಮಾಡಿರ್ತೀವಿ ಇಟ್ ಈಸ್ ಕನೆಕ್ಟೆಡ್ ಟು ದ ಸಿಸ್ಟಮ್, ಇಟ್ ಈಸ್ ಹೈಡ್ರಾಲಿಕ್ ಸಿಸ್ಟಮ್ಗೆ ಕನೆಕ್ಟ್ ಮಾಡಿರ್ತೀವಿ. Now we will see working of
external gear pumps. Okay, concentrate on this reason. What here happening? Here meshing also takes place and unmeshing also takes place. Gear, what happens here? Here meshing and unmeshing of the gear takes place. Okay, and here the gear is rotating in clockwise direction. Particularly concentrate on this reason. Okay, in this reason what will happens? The gear will meshing takes place. Okay, as the gear unmeshes, and as the unmeshes, what will happen over there? The volume increases over there. Volume in that gap, the gap ಏನಾಗುತ್ತೆ increase ಆಗುತ್ತೆ. Because of the increase in volume ಅಥವಾ because of the increase in gap ಅಥವಾ gap ಏನು increase ಆಗುತ್ತೆ, what will happen? A partial vacuum is created near to the inlet ports. Okay, inlet port ಇರುತ್ತಲ್ಲ, ಇಲ್ಲಿ ಏನಾಗುತ್ತೆ, a partial vacuum is created. Because of the partial vacuum created in this region, what will happen? The fluid enters, the fluid rushes inside the gear. Because the vacuum is here, almost the pressure is less here compared to atmospheric pressure. Okay, pressure is less compared to atmospheric pressure. Atmospheric pressure will be the more, okay, compared to pressure generated here. Okay, ಇಲ್ಲಿ ಏನು pressure generate ಆಗಿರುತ್ತೆ ಅದು ಏನಿರುತ್ತೆ atmospheric pressure ಗಿಂತ ಏನಿರುತ್ತೆ ಕಡಿಮೆ ಇರುತ್ತೆ. Then this gear carries the liquid like this. ಈ ಗೇರ್ ಏನು ಮಾಡುತ್ತೆ, ಈ ತರ ಏನು ಮಾಡುತ್ತೆ, ಲಿಕ್ವಿಡ್ ಅನ್ನು ಏನು ಮಾಡುತ್ತೆ, ಕ್ಯಾರಿ ಮಾಡುತ್ತೆ. The gear is rotating in clockwise direction. Okay, as it approaches near the outlet, ಏನು ಮಾಡುತ್ತೆ, ಗೇರ್ ಏನು ಮಾಡುತ್ತೆ, ಗೇರ್ ಏನಾಗುತ್ತೆ ಔಟ್ಲೆಟ್ ಹತ್ರ ಬಂದ್ಕೊಳ್ಳಿ ಏನಾಗುತ್ತೆ, ಸಿನ್ಸ್ ಇಟ್ ಇಸ್ ಮೆಶಿಂಗ್. ಓಕೆ, ಏನಾಗುತ್ತೆ ಮೆಶ್ ಆಗುತ್ತೆ. ಮೆಶ್ ಹೊತ್ಕೊಳ್ಳಿ ಏನಾಗುತ್ತೆ, ಇಟ್ ದ ಗೇರ್ ಆಕ್ಟ್ಸ್ ಎಸ್ ಎ ಗೇಟ್. The gear, both gear acts as a gate and it will not allow in this direction to fluid to flow. ಏನಾಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಫ್ಲೂಯಿಡ್ ಅನ್ನ ಅಲೋ ಮಾಡಲ್ಲ. ಮತ್ತೆ ಉಳಿದಿರೋದು ಒಂದೇ ಆಲ್ಟರ್ನೇಟ್ ಯಾವುದು, ಇಟ್ ಶುಡ್ ಗೋ ಲೈಕ್ ದಿಸ್. ಓಕೆ, ಬಿಕಾಸ್ ಕಂಟಿನ್ಯೂಸ್ಲಿ ಫ್ಲೂಯಿಡ್ ಟ್ರಾನ್ಸ್ಫರ್ ಟೇಕ್ ಪ್ಲೇಸ್ ಫ್ರಮ್ ದಿಸ್ ಪ್ಲೇಸ್ ಟು ದಿಸ್ ರೀಸನ್. ಹೌದಾ, ಏನಾಗುತ್ತೆ ಫ್ಲೂಯಿಡ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಈ ರೀಸನ್ ಇಂದ ಈ ರೀಸನ್ಗೆ ಏನಾಗುತ್ತೆ ಫ್ಲೂಯಿಡ್ ಏನಾಗುತ್ತೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದರಿಂದ ಏನಾಗಲ್ಲ, ಇಲ್ಲಿ ಫ್ಲೂಯಿಡ್ಗೆ ಬೇರೆ ಎಲ್ಲೂ ಹೋಗ್ಲಿಕ್ಕೆ ಜಾಗ ಇರಲ್ಲ. ಸಿನ್ಸ್ ದರ್ ಇಸ್ ನೋ ಪ್ಲೇಸ್ ಟು ಗೋ ಫ್ಲೂಯಿಡ್ ಎನಿವರ್ ಎಲ್ಸ್ and it is left with only one reason, that is output port. Okay, that's why we are going to get flow from this reason to this reason. Okay, this is a basic working principle of the external gear pump. ಇದೇನು, ಇಲ್ಲಿ ನಿಮ್ಗೆ ಕಂಟಿನ್ಯೂಸ್ ಆಗಿ ಫ್ಲೂಯಿಡ್ ಫ್ಲೋ ಆಗುತ್ತೆ, ಅದರಿಂದ ಏನಾಗಲ್ಲ ನಿಮಗೆ ಫ್ಲೂಯಿಡ್ ಫ್ಲೋ ಆಗುತ್ತೆ. ಮತ್ತೆ ಗೇರ್ ಇಲ್ಲಿ ಮೆಶ್ ಆಗೋದ್ರಿಂದ, ಈ ರೀಸನಲ್ಲಿ ಗೇರ್ ಮೆಶ್ ಆಗೋದ್ರಿಂದ ಫ್ಲೂಯಿಡ್ಗೆ ಬೇರೆ ಕಡೆ ಹೋಗ್ಲಿಕ್ಕೆ ಜಾಗ ಎಲ್ಲೂ ಇರಲ್ಲ, ಅದರಿಂದ ಔಟ್ಪುಟ್ ಪೋರ್ಟ್ ಆಗುತ್ತೆ. ಇದು ಏನಾಗುತ್ತೆ, ಅದರಿಂದ ಫ್ಲೂಯಿಡ್ ಈ ರೀಸನ್ ಇಂದ ಈ ರೀಸನ್ಗೆ ಏನಾಗುತ್ತೆ ಫ್ಲೂಯಿಡ್ ಏನಾಗುತ್ತೆ ಫ್ಲೋ ಆಗುತ್ತೆ. ದಟ್ ಈಸ್ ಅ ಬೇಸಿಕ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದ external gear pump. Now we will see advantages of the external gear pump. The simple in construction. ಗೇರ್ ಪಂಪ್ ಏನಿರುತ್ತೆ, ಎಕ್ಸ್ಟರ್ನಲ್ ಗೇರ್ ಪಂಪ್ ಏನಿರುತ್ತೆ, ಸಿಂಪಲ್ ಇನ್ ಕನ್ಸ್ಟ್ರಕ್ಷನ್ ವೆರಿ ಈಸಿ. ಇಲ್ಲಿ ಏನಾಗುತ್ತೆ, ಎರಡು ಗೇರ್ ಇರುತ್ತೆ, ಎರಡು ಗೇರ್ ಯಾವುದು ಹೆಲಿಕಲ್ ಇರ್ಬೋದು, ಇದರ್ ಇಟ್ ಮೇ ಬಿ ಹೆಲಿಕಲ್ ಆರ್ ಸ್ಪರ್ ಗೇರ್, and it is enclosed in the simple casing. Okay, and the construction of this gear is very much simple. The compact and occupies less space. ಈ ಟೈಪ್ ಆಫ್ ಗೇರ್ ಏನಿರುತ್ತೆ ಸಣ್ಣ ಸೈಜಿಗೆ ಇರುತ್ತೆ, ಅದರಿಂದ ಲೆಸ್ ಸ್ಪೇಸ್ ಅನ್ನ ಏನಿರುತ್ತೆ ಆಕ್ಯುಪೈ ಮಾಡುತ್ತೆ. ಹ್ಯಾವ್ ಎ ಲಾಂಗರ್ ಲೈಫ್. Fewer moving part. Okay, as you observed here, the gear external gears providing very fewer moving part ಹೆಚ್ಚಿಗೆ ಇರಲ್ಲ, ಅದರಿಂದ ವೇರ್ ಟಿಯರ್ ಕೂಡ ಕಡಿಮೆ ಇರುತ್ತೆ, ಅದರಿಂದ ಏನಾಗಿರುತ್ತೆ ಟು ದ ಗೇರ್ ಲೈಫ್ ಕೂಡ ಹೆಚ್ಚಿರುತ್ತೆ. ನಾಯ್ಸ್ಲೆಸ್ ಆಪರೇಷನ್. ಸಮ್ ಆಫ್ ದ ಗೇರ್ ಪಂಪ್ಸ್ ಆರ್ ರಿವರ್ಸಿಬಲ್. ಇವಾಗ ಏನು ನೋಡಿದ್ರಲ್ಲ ಎಕ್ಸ್ಟರ್ನಲ್ ಗೇರ್ ಪಂಪ್ಸನ್ನು ನಾವೇನು ಮಾಡ್ಬೋದು, ರಿವರ್ಸ್ ಕೂಡ ಮಾಡ್ಬೋದು. ಫ್ಲೂಯಿಡ್ ಡೈರೆಕ್ಟ್ ವಿ ಕ್ಯಾನ್ ಈಸಿಲಿ ರಿವರ್ಸ್ ದ ಡೈರೆಕ್ಷನ್ ಆಫ್ ದ ಫ್ಲೂಯಿಡ್ ಫ್ಲೋ ಫ್ರಮ್ ಔಟ್ಲೆಟ್ ಪೋರ್ಟ್ ಟು ಇನ್ಲೆಟ್ ಪೋರ್ಟ್ ಆ್ಯಂಡ್ ಹ್ಯಾಂಡಲ್ ಎಕ್ಸ್ಟೆನ್ಸಿವ್ ರೇಂಜ್ ಆಫ್ ವಿಸ್ಕೋಸಿಟೀಸ್. ಇಲ್ಲೇನು ಮಾಡುತ್ತೆ, ಈ ಗೇರ್ ಪಂಪ್ ಏನು ಮಾಡುತ್ತೆ, ಇಟ್ ಹ್ಯಾಸ್ ಕೆಪಬಿಲಿಟಿ ಆಫ್ ಹ್ಯಾಂಡಲಿಂಗ್ ವೇರಿಯಸ್ ರೇಂಜ್ ಆಫ್ ದ ವಿಸ್ಕೋಸಿಟಿನ ಹ್ಯಾಂಡಲ್ ಮಾಡುವ ಕೆಪಬಿಲಿಟಿ ಇರುತ್ತೆ. ಔಟ್ಪುಟ್ ಈಸ್ ಕಂಟ್ರೋಲೇಬಲ್. ಇಲ್ಲೇನು ಮಾಡುತ್ತೆ, ಬೈ ಚೇಂಜಿಂಗ್ ದ ಸ್ಪೀಡ್ ವಿ ಕ್ಯಾನ್ ಕಂಟ್ರೋಲ್ ದ ಔಟ್ಪುಟ್ ಆಫ್ ದ ಲಿಕ್ವಿಡ್. ಇಲ್ಲೇನು ಮಾಡ್ಬೋದು, ಬೈ ಚೇಂಜಿಂಗ್ ದ ಗೇರ್ ಸ್ಪೀಡ್ ಆಫ್ ದ ಗೇರನ್ನು ಚೇಂಜ್ ಮಾಡಿಬಿಟ್ಟು ನಾನು ಔಟ್ಪುಟ್ಟನ್ನು ಏನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಓಕೆ, ದಿಸ್ ಈಸ್ ದ ಸಮ್ ಆಫ್ ದ ಅಡ್ವಾಂಟೇಜಸ್ ಆಫ್ ದ ಎಕ್ಸ್ಟರ್ನಲ್ ಗೇರ್ ಪಂಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. If you like the video, hit the thumbs up and don't forget to subscribe us. Thank you.